ಸೊ ಲೋಕೇಶ್ ನಿಮ್ಮೆಲ್ಲರೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇಲ್ಲೇ ಪಟ ಪಟ ಅಂತ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ ಅಂತ ಇಲ್ಲ ನಾನು ಆಡ್ತಿರೋದು RCB ವರ್ಸಸ್ SRH ಮ್ಯಾಚ್ ಗೈಸ್. ಸೊ ನೋಡೋಣ ಬನ್ನಿ ಇಲ್ಲಿ ಟಾಸ್ ಯಾರು ವಿನ್ ಆದರು ಅಂತ. ಸೊ ಅಲ್ಲಿ RCB ಟಾಸ್ ಗೆದ್ದಿದೆ, ಬಾಲಿಂಗ್ ಚೂಸ್ ಮಾಡಿದೆ ಗೈಸ್. ತುಂಬ ಮ್ಯಾಚಸ್ನ ನಾನೇ ಟಾಸ್ ಗೆದ್ದಿದ್ದೀನಿ ಅಂದ್ಕೊತೀನಿ, ಮೋಸ್ಟ್ ಪ್ರಾಬಬ್ಲಿ ನನಗೆ ಗೊತ್ತಿರೋಂಗೆ ಎಲ್ಲ ಮರ್ತೋಗಿದೆ. ಅದು ಇವತ್ತು ಡೆಲ್ಲಿಲಿ ಬೇರೆ ಮ್ಯಾಚ್ ಇರೋದು. ಡೆಲ್ಲಿಯಿಂದ ನೇರ ಪ್ರಸಾರ ಅಲ್ಲಿ ಟ್ರೆಂಟ್ ಬೋಲ್ಟ್ಗೆ ಫಸ್ಟ್ ಓವರ್ ಕೊಡ್ತಿರೋದು ನಾನು. ಇಸ್ ಯೂಶ್ವಲಿ ಲಾಸ್ಟ್ ಮ್ಯಾಚ್ ಇಂಜುರಿ ಆದಂಗೆ ಮತ್ತೆ ಮ್ಯಾಚ್ ಬಂದಿರೋದು ಹಂಗೆ ಸ್ಟ್ರೈಟ್ ಅವೇ ಮ್ಯಾಚಿಗೆ. ನೋಡೋಣ ಇಲ್ಲಿ ಇವ್ರು ಅದೆಷ್ಟು ವಿಕೆಟ್ ತೆಗಿತಾರೆ ಅಂತ. ಸೊ ಇಲ್ಲಿ ಫಸ್ಟ್ ಬಾಲ್ ಟ್ರೆಂಟ್ ಬೋಲ್ಟ್ ಮಾಡ್ತಿರೋದು ಗೈಸ್. ಓಹೋ, ಫಸ್ಟ್ ಬಾಲಿಂದನೇ ಅಟ್ಯಾಕ್ಟಿವ್ ಇನ್ಸೆಟ್ ತೋರಿಸ್ತಿರೋದು ಇಲ್ಲಿ ಟ್ರೆಂಟ್ ಬೋಲ್ಟ್ ಅವರು. ಅಲ್ಲಿ ಸೆಕೆಂಡ್ ಬಾಲ್ ಏನಾಗುತ್ತಂತೆ. ಫಸ್ಟ್ ಬಾಲ್ ನಿಮ್ದ, ಸೆಕೆಂಡ್ ಬಾಲ್ ನಮ್ಮದು, ಹಾಗೆ ಆಡ್ತಿರೋದು ಅನ್ಕೊತೀನಿ ನನಗೆ ಗೊತ್ತಿರೋಂಗೆ. ಮಸ್ತ್ ಆಡ್ತಿದ್ದಾರೆ ಇವು ಎರಡು ಟೀಮ್ ಕೂಡ. ಸೊ ನೋಡೋಣ ಇಲ್ಲಿ ಮೂರನೇ ಬಾಲ್ ಏನಾಗುತ್ತಂತ. ಇದು ವಿಕೆಟ್ ಇಲ್ಲ, 4 ಹೋಗಿದೆ. ಪರವಾಗಿಲ್ಲ, ಅಲ್ಲಿ ನೋಡೋಣ. ಗೈಸ್ ಅದು ಏನಾಗುತ್ತಂತ. ಸೊ ಅಲ್ಲಿ 3 ಬಾಲ್ಗೆ ಹತ್ರ ಹೋಗಿದೆ. 4ನೇ ಬಾಲ್ ವಿಕೆಟ್ ಬಂದಿದೆ ಅನ್ಕೊತೀನಿ. ಇಲ್ಲಿ LBW ಅನ್ಕೊತೀನಿ. ಅಂಪೈರ್ ಔಟ್ ಕೊಟ್ಟರೆ ಪಕ್ಕ ಗೈಸ್. ಅಂಪೈರ್ ಅಂತ ಔಟ್ ಕೊಟ್ಟಿದ್ದಾರೆ ಹೆಚ್ಚಿಗೆ, ಅಂದರೆ ಹೈದ್ರಾಬಾದ್ಗೆ, SRHಗೆ ಗೈಸ್. ಇವರಲ್ಲಿ ಏನೇನೋ ಹೆಸರು ಇಟ್ಕೊಂಡಿರ್ತಾರೆ, ಓನ್ ಹೆಸರು, ಆದರೆ ಟೀಮ್ ಪ್ಲೇಯರ್ಸ್ ಎಲ್ಲ ಅದೇ ಗೈಸ್. ಅಂದರೆ ಹೈದ್ರಾಬಾದ್, ಪಂಜಾಬ್ ಆ ಥರ ಇದ್ದೇ ಇರುತ್ತೆ. ಸೊ ನಿಮ್ಗೆ ಗೊತ್ತಿರ್ಬೋದು, ತುಂಬ ಜನ ನನ್ನ ವ್ಲಾಗ್ನ ಯಾರು ಕನ್ಸಿಸ್ಟೆನ್ಸ್ ಆಗಿ ನೋಡಿರ್ತೀರ. ಸರಿ ಗೈಸ್, ಇದು ವಿಕೆಟೇ ಇಲ್ಲ ಅಂತ ನೋಡೋಣ. ವಿಕೆಟ್ ಬಂದಿದೆ, ಅಲ್ಲಿ ಬ್ಯಾಟ್ಗಂತೂ ಬಿದ್ದಿಲ್ಲ, ಅಲ್ಲಿ ಕ್ಲಿಯರ್ ಲೆಗ್ಗೆ. ಇಂಪ್ಯಾಕ್ಟ್ ಇನ್ ಲೈನ್ ಕೂಡ, ಪಿಚ್ಚಿಂಗ್ ಇನ್ ಲೈನ್ ಐ ಥಿಂಕ್ ಸೊ. ಆ ಪಿಚ್ಚಿಂಗ್ ಇನ್ ಲೈನ್ ಕೂಡ ವಿಕೆಟ್ ಸಿಟ್ಟಿಂಗ್ ಇಲ್ಲಿ. 4ನೇ ಬಾಲೇ ವಿಕೆಟ್ ಬಂದಿದೆ ಇಲ್ಲಿ ಹೈದ್ರಾಬಾದ್ ಹೀರೋಸ್ದು. ಒರಿಜಿನಲ್ ಡಿಸಿಷನ್ ಔಟ್ ಇದೆ ಗೈಸ್, ಇಲ್ಲಿ ಪಕ್ಕ ಔಟ್ ಇದೆ. ಸೊ ಔಟ್ ಬಂದಿದೆ ಇಲ್ಲಿ, ವಿಕೆಟ್. ಸೊ ಟ್ರೆಂಟ್ ಬೋಲ್ಟಲ್ಲಿ ವಿಕೆಟ್ ತೆಗೆದಿರೋದು. ಡೇವಿಡ್ ವಾರ್ನರ್, ಸತೀಶ್ವರ್ ಪೂಜಾರ ಗೈಸ್ ಇಲ್ಲಿ ಬಾಲಿಂಗ್ ಮತ್ತು ಬ್ಯಾಟಿಂಗು. ನೋಡೋಣ ಇಲ್ಲಿ ಇವರೆಷ್ಟು, ಮೆಸೇಜ್ ಬೇರೆ ಬಂತಲ್ಲ. ನೋಡೋಣ ಇಲ್ಲಿ ಇವರೆಷ್ಟು ವಿಕೆಟ್ ತೆಗಿತಾರೆ ಅಂತ ಈ ಬಾಲಲ್ಲಿ. ವಿಕೆಟ್ 4 ಅನ್ಕೊತೀನಿ. 4 ಗೈಸ್. ಅಲ್ಲಿ ಯಾರು ಇಕ್ಕಿಲ್ಲ ಫೀಲ್ಡರ್ನ, ಎಲ್ಲ ಸ್ಟ್ರೈಟ್ ಇಕ್ಕಿರ್ತೀನಿ ನಿಮ್ಗೆ ಗೊತ್ತಿರೋಂಗೆ. ಆದರೂ ಈ ಸರಿ ಹಿಂದೆ ಇಕ್ಕಿದ್ದೀನಿ. ನೋಡೋಣ ಅಂತ ವೆಂಕಟೇಶ್ ಶರ್ಕಲ್ ಬಾಲಿಂಗ್ ಕೊಟ್ಟಿರೋದಲ್ಲಿ. ನೋಡೋಣ ಇವ್ರು ಹೆಂಗೆ ಹೊಡ್ಸ್ಕೊತಾರಂತ. ಓಹೋ, ಏನಿದು, ಫಸ್ಟ್ ಬಾಲೇ ವಿಕೆಟು. ಅಯ್ಯರ್ ಆನ್ ಫೈರ್ ಗೈಸ್. ಇವಾಗ ಫುಲ್ ಫೈರ್ ಆಡ್ತಿರೋದು ಅಯ್ಯರು. ವಿಕೆಟ್ ಬಂದಿದೆ ಇಲ್ಲಿ, ಫಸ್ಟ್ ಬಾಲೇ ವಿಕೆಟು. ವಿಕೆಟ್ ಬಂದಿದೆ, ಅಲ್ಲಿ ಕೀಪರ್ ಅಪೀಲ್ ಮಾಡ್ತಿದ್ದಾನೆ. ನೋಡೋಣ, ಪರವಾಗಿಲ್ಲ. ಈ ಬಾಲು ವಿಕೆಟಾ? ಇಲ್ಲ ಗೈಸ್, ವೆಂಕಟೇಶ್ ಬಂದಿಲ್ಲ ವಿಕೆಟ್. ಮನೀಶ್ ಪಾಂಡೆ ಅಲ್ಲಿ ಬ್ಯಾಟಿಂಗ್ ಆಡ್ತಿರೋದು. ಒಳ್ಳೆ ಬ್ಯಾಟ್ರು ಕೂಡ ಹೇಳ್ಬೋದು ಮನೀಶ್ ಪಾಂಡೆ ಅವರಿಗೆ. ಸೊ ಗೈಸ್ ಅಲ್ಲಿ ಫೈನಲ್ಲು ಏಪ್ರಿಲ್ 1ನೇ ತಾರೀಕಿದೆ ಗೈಸ್. ಎಲ್ಲರೂ ಮಿಸ್ ಮಾಡ್ತೀರಾ ನೋಡಿ ಏಪ್ರಿಲ್ 1ನೇ ತಾರೀಕು ಫೈನಲ್ನ. ಅದು ಬೇಗನೆ ಇದೆ, ನಾನು ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೇನೋ ಅಷ್ಟೇ. ಯಾಕಂದರೆ ಬೇಗನೆ ಅಪ್ಲೋಡ್ ಮಾಡ್ತೀನಿ ಗೈಸ್, ಪರವಾಗಿಲ್ಲ. ನೋಡೋಣ, ಮಾರ್ಚ್ 24 28 ಆದಮೇಲೆ ಯಾವಾಗಾದರೂ ಅಪ್ಲೋಡ್ ಮಾಡೋ ಸಾಧ್ಯತೆಗಳಿವೆ ಗೈಸ್. 28, 29, 30, 31 ಎಲ್ಲ ಒಂದು ಕೂಡ. ಓಹೋ, ಒಳ್ಳೆ 6 ಹೊಡೆದಿದೆ ಇಲ್ಲಿ ಮನೀಶ್ ಪಾಂಡೆನೇ, ಮಸ್ತ್ ಗೈಸ್. ಸೊ ಲೆಜರ್ವುಡ್ ಬಾಲಿಂಗ್ 3rd ಓವರ್. ಓಹೋ, ಸೊ ಗೈಸ್ ನೀವು ಯಾರೇ ನನ್ನ ವ್ಲಾಗ್ನ ಕನ್ಸಿಸ್ಟೆಂಟಾಗಿ ನೋಡಿರ್ತೀರ, ಆವಾಗ ಹೇಳ್ತಾ ಇದ್ನಲ್ಲ, ಇಲ್ಲಿ ತುಂಬ ಜನ ಅಬ್ಸರ್ವ್ ಮಾಡಿರ್ತೀರ, GT ಇಲ್ಲ ಮತ್ತು LSG ಇಲ್ಲ. ಯಾಕಂದರೆ ಇದು ನಾನು 2020 ಗೈಸ್ ಆಡ್ತಿರೋದು.
ಅದಕ್ಕೆ ಎಲ್ಲ ಒಳ್ಳೊಳ್ಳೆ ಓಲ್ಡ್ ಪ್ಲೇಯರ್ ಎಲ್ಲ ಇರೋದು. ವಿಕೆಟ್ ಬಂದಿದೆ ಇಲ್ಲಿ. ಹಿಂಗೆ ವಿಕೆಟ್ ಇದು ಪ್ಯಾಡಿಗೆ ಬಿದ್ದು ವಿಕೆಟ್ ಬಂದಿದೆ. ಇದು ಮಸ್ತಿದೆ ಗೈಸ್. ಇದು ಮಾತ್ರ ಪ್ಯಾಡಿಗೆ ಬಿದ್ದು ವಿಕೆಟ್ ಬಿದ್ದಿದೆ, ನೋಡ್ಬೋದು ನೀವಲ್ಲಿ. ಗೈಸ್ ನೋಡಿದ್ರಲ್ಲ. ಯಾಕಂದರೆ ಇದು ಈ ಗೇಮ್ ಹೆಸರು ಬಂದ್ಬಿಟ್ಟು ರಿಯಲ್ ಕ್ರಿಕೆಟ್ TM20 ಗೈಸ್. 2020 ಇನ್ಸ್ಟಾಲ್ ಮಾಡ್ಕೋಬೋದು ಬೇಕಾದ್ರೆ. ಯಾವ ರೀತಿ ಪ್ರಮೋಷನ್ ಏನು ಮಾಡ್ತಿಲ್ಲ ನಾನಿಲ್ಲಿ. ನಾನು ಈ ಗೇಮ್ ತುಂಬ ಆಡ್ತೀನಿ. ಕ್ರಿಕೆಟ್ ಫ್ಯಾನ್ ಅಲ್ಲ, ಹಿಂಗೆ ಇದ್ರು ಫಸ್ಟೇ RCB ಫ್ಯಾನ್ ಬೇರೆ ರೀ. ಸೊ ಗೈಸ್, ಇಲ್ಲಿ ಈ ವಿಡಿಯೋಗೆ 10 ಲೈಕ್ ಬಂದರೆ ನಾನು ವಿನ್ ಬೈ ಔಟ್ 18 ಅಂತ ಇದೆಯಲ್ಲ ಅಲ್ಲಿ, ಅದರಲ್ಲಿ ವಿನ್ ಬೈ ಔಟ್ 18ಅಲ್ಲಿ ನಾನು ರೆಡ್ ಇನ್ ಬ್ಲಡ್ ಅಂತ ಇಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನೋಡೋಣ ಚೆನ್ನಾಗಿದೆಯಾ ಇಲ್ಲ ಅಂತ ಹೆಸರು ರೆಡ್ ಇನ್ ಬ್ಲಡ್. ಈ ವಿಡಿಯೋಗಂತಲ್ಲ, ಇವಾಗ ಹಾಕೋ ವಿಡಿಯೋ ಕನ್ಸಿಸ್ಟೆಂಟಾಗಿ ಒಂದು 10 ಲೈಕ್ ಬಂದರೆ ಗೈಸ್ ನೋಡೋಣ ರೆಡ್ ಇನ್ ಬ್ಲಡ್ ಅಂತ ಇಕ್ಕೊತೀನಿ. ಹೆಸರು ಚೆನ್ನಾಗಿದೆಯಲ್ಲ ರೆಡ್ ಇನ್ ಬ್ಲಡ್. ನೀವೆಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ 40+ ವೀಡಿಯೋ ಹಾಕಿದ್ದೀನಿ ಗೈಸ್ ಅಲ್ಲಿ. ಆದರೆ 44 or 5 ಇದೆ, 45 ಅನ್ಕೊತೀನಿ ಗೈಸ್ ಸಬ್ಸ್ಕ್ರೈಬರ್ಸ್. 45 ಇದೆ. 40 ವೀಡಿಯೋಸ್ ಹಾಕಿ 45 ಇದೆ. ನೀವೆಲ್ಲ ಸ್ಯಾಮ್, ಸಮೀರ್, SMR, ವರುಣ್ ಮತ್ತು ಇವನು ಶ್ರವಣ್ ಬ್ರೋ ಅವ್ರಿಗೆಲ್ಲ ಹಿಂಗೆ ಇದು ಮಾಡ್ತೀರಿ. ನಮಗೂ ಹಂಗೆ ಮಾಡಿ ಗೈಸ್, ಪ್ಲೀಸ್ ಗೈಸ್. ನಮಗೂ ಅದೇ ಥರ ಸಪೋರ್ಟ್ ಮಾಡಿ. ಹಾಗೆ ವಿಕಾಸ್ ಗೌಡ ಅವ್ರಿಗೆಲ್ಲ ಹೆಂಗೆ ಮಾಡ್ತೀವಿ, ನಮಗೂ ಅದೇ ಥರ ಮಾಡಿ ಗೈಸ್. ವಿಕಾಸ್ ಗೌಡ, ಶರತ್ತು, ತೇಜಸ್, ಸುದೀಪ್ ವ್ಲಾಗ್ಸ್ ಅವ್ರಿಗೆಲ್ಲ ಮಾಡಾಗ ನಮಗೂ ಮಾಡಿ ಗೈಸ್ ಪ್ಲೀಸ್. ನಾವು ಹಂಗೆ ವ್ಲಾಗ್ಸ್ ಮಾಡ್ತಿರಲ್ಲ. ಅದು ಕನ್ನಡದವರು ಯಾವತ್ತೂ ಲಾಯಲಿಟಿ ಬಿಟ್ಕೊಡಲ್ಲ ಕನ್ನಡದವ್ರಿಗೆಲ್ಲ ಹೆಲ್ಪ್ ಮಾಡ್ತಾರಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್, ಪ್ಲೀಸ್ ಮಾಡಿ. ಸೊ ಇಲ್ಲಿ 4 ಬಾಲ್ಗೆ 9 ರನ್ ಬಂದಿದೆ. ಸಿರಾಜ್ ಹೊಡ್ಸ್ಕೊಂಡಿರೋದು. ಪೂಜಾರ ಹೊಡಿತಿರೋದಲ್ಲ, ಇಲ್ಲ ಪೂಜಾರ 6 ರನ್ ಹೊಡೆದಿರೋದು. ಧೋನಿ ಬೇಸ್ತು ಆಡ್ತಿರೋದು. ಸೊ ಇಲ್ಲಿ ಪಾರ್ಟ್ನರ್ಶಿಪ್ ನೋಡ್ಬೋದಲ್ಲ ಎಷ್ಟು ಬಂದಿತ್ತಂತ. ಸೊ ಮತ್ತೆ ಜಾನಿ ಬೇಸ್ತು ಸ್ಟ್ರೈಕಲ್ಲಿದ್ದಾರೆ. ಸಿಂಗಲ್ ಗೈಸ್ ಇಲ್ಲಿ ಚೆಟ್. ಸೊ ಅಲ್ಲಿ ಶಮಿಗೆ ಲಾಸ್ಟ್ ಓವರ್ ಕೊಟ್ಟಿದ್ದೀನಿ. ನೋಡೋಣ ಇವನು ಹೆಂಗೆ ವಿಕೆಟ್ ತೆಗಿತಾನೆ ಅಂತ ಅನ್ಕೊಂಡು ಕೊಟ್ಟಿದ್ದೀನಿ. ವಿಕೆಟ್ ಬಂದಿದೆಯಾ ಇಲ್ಲ ಗೈಸ್. ರಿವರ್ಸ್ ಮಾಡಿರೋದು, ಅದು ಡಾಟ್ ಆಗಿದೆ, ತೊಂದರೆ ಇಲ್ಲ. ಇವ್ರು ಏನಲ್ಲಿ ಹೊಡೆದಿರೋದೇ 50 ರನ್ನು. ನೋಡಿ ಇನ್ನೂ ಜಾಸ್ತಿ ಹೊಡಿತಾರೋ ಇಲ್ಲ ಅಂತ. ಸೊ ಅಲ್ಲಿ ನ್ಯೂಜಿಲೆಂಡ್ ಮೇಲೆ ಟೆಸ್ಟ್ ಸೀರೀಸ್ ಆಡ್ತೀನಿ ಅಂತ ಅಂದಿದ್ನಲ್ಲ ಗೈಸಲ್ಲಿ, ಆ ವಿಡಿಯೋಗೆ ಲೈಕೇ ಬಂದಿಲ್ಲ. 2 ಲೈಕ್ ಬಂದಿದ್ದು ಆ ವಿಡಿಯೋ. ಇವಾಗ ನಾನು ಆಡಲ್ಲ ಗೈಸ್ ಟೆಸ್ಟ್ ಸೀರೀಸು. ಇವಾಗ 10 ಲೈಕ್ ಬಂದೇ ಇಲ್ಲ ಅಲ್ಲ ಅಲ್ಲಿ. ಅಟ್ಲೀಸ್ಟ್ 10 ನಾನು ಕೇಳಿದ್ದು, 10 ಬಂದಿಲ್ಲ. ಇಂಡಿಯಾ ನ್ಯೂಜಿಲೆಂಡ್ ಟೆಸ್ಟ್ ಸೀರೀಸ್ ನೋಡೋಣ ಅಂತ. ಇವಾಗ T20 ಸೀರೀಸ್ ಆಡಬೇಕಾಗತ್ತೆ ಗೈಸ್. T20 ಸೀರೀಸ್ ಆಡೋಣ, ಟೆಸ್ಟ್ ಬೇಡ. 3 ಕಂಟಿನ್ಯೂಸ್ ಆಗಿ ಆಡೋಣ ಅಂತ ಅನ್ಕೊತೀನಿ. ಫಸ್ಟ್ T20 ಆಡೋಣ ಗೈಸ್. ಅದಕ್ಕೇನಾದ್ರು ಯಾವ್ದಾದ್ರು ಒಂದು ವ್ಲಾಗಿಗೆ 10 ಲೈಕ್ ಬಂದರೆ ನಾನು ODI ಆಡ್ತೀನಿ. ODIಯಲ್ಲಿ ಇನ್ನೊಂದು ಬಂದರೆ 10 ಲೈಕ್ ಬಂದರೆ T20 ಆಡ್ತೀನಿ, ಟೆಸ್ಟ್ ಆಡ್ತೀನಿ ಗೈಸ್. ಸೊ ಅಲ್ಲವ್ರು ಹೊಡೆದಿದ್ದಾರೆ ಇಲ್ಲಿ 65 ರನ್ಸ್ ಏನು ಹೊಡೆದಿದ್ದಾರೆ. 65 for 3 5 ಓವರ್ಗೆ. ನೋಡೋಣ ಇಲ್ಲಿ ನಮ್ಮ RCB ಅವರು ಎಷ್ಟು ಹೊಡಿತಾರೆ ಅಂತ. ಸತೀಶ್ವರ್ ಪೂಜಾರನೇ ಅಲ್ಲಿ ಜಾಸ್ತಿ ಹೊಡಿರೋದು, 21 ರನ್ ಹೊಡೆದವನೇ. ಇಲ್ಲಿ ನಮ್ಮ ಕಡೆ ಅಲ್ಲಿ KL ರಾಹುಲ್ ಮತ್ತು ಪಡಿಕ್ಕಲ್ ಓಪನರ್ಸ್ ಗೈಸ್. ಆಬ್ವಿಯಸ್ಲಿ 2 ಓಪನರ್ಸ್. ಪಡಿಕ್ಕಲ್ ಇಸ್ ಪ್ಲೇಯಿಂಗ್ ವೆರಿ ವೆಲ್ ನೌ ಎ ಡೇಸ್ ಗೈಸ್. ಅಲ್ಲಿ ಸಖತ್ತಾಗಿ ಆಡ್ತಿದ್ದಾರೆ ಪಡಿಕ್ಕಲ್ ಮಾತ್ರ ಈ ಇತ್ತೀಚಿನ ದಿನಗಳಲ್ಲಿ. ನೋಡೋಣ. ಇಶಾಂತ್ ಶರ್ಮಾಗೆ ಬಾಲಿಂಗ್ ಕೊಟ್ಟಿರೋದು. ಯಾಕರ್ ಕಿಂಗ್ಗೆ ಫಸ್ಟ್ ಬಾಲ್ ವಿಕೆಟ್ ತೆಗಿತಾನೆ ಏನು ಇಶಾಂತ್ ಶರ್ಮಾ. 6 ಅಲ್ಲಿ ಯಾರು KL ರಾಹುಲ್ ಆಡ್ತಿರೋದು. ಬುಮ್ರಾಗೆ ಹೈಯೆಸ್ಟ್ ರನ್ ಹೊಡೆದಿರೋದು ಅಂದರೆ KL ರಾಹುಲ್ ಅಲ್ಲಿ 143 ರನ್ ಹೊಡೆದಿದ್ದಾರೆ. ಸೆಕೆಂಡು ವಿರಾಟ್ ಕೊಹ್ಲಿ ಗೈಸ್ ಅಲ್ಲಿ 140. ಅಲ್ಲಿ ಬುಮ್ರಾಗೆ ಹೊಡೆದಿದ್ದೀನಿ ಅಂತ ಇಶಾಂತ್ ಶರ್ಮಾ ಎಲ್ಲ ಯಾವ ಲೆಕ್ಕ ಅಂತ ಅಂದ್ಕೊಂಡು ಆಡ್ತಿರೋದು. ಪ್ರೈಮ್ ಇಶಾಂತ್ ಶರ್ಮಾ ಅಂತೂ ಅಲ್ವೇ ಅಲ್ಲ. 6 ಮತ್ತೊಂದು ಹ್ಯಾಟ್ರಿಕ್ 6 ಹೊಡಿತಾರೆ. ಕಾಯ್ದು ನೋಡಬೇಕಾಗಿದೆ ಅಲ್ಲಿ KL ರಾಹುಲ್ ಅವರು. ಹೊಡೆದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದ್ರೂ ಚೆನ್ನಾಗಿರುತ್ತೆ, ಪರವಾಗಿಲ್ಲ. 2 6 ಬಂದಿದ್ದೀರ ಅದರಲ್ಲೇ ಖುಷಿ ಪಡಬೇಕು. ಹ್ಯಾಟ್ರಿಕ್ 6 ಬಂದರೆ ಒಂಥರ ಮಜಾ ಗೈಸಲ್ಲಿ. ಆ ಕಡೆ ಆಗ್ತಿರೋದು ಅಂದರೂ 6 ಹೊಡೆಯೋಣ ಗೈಸ್.
ಬಂದೇ ಇಲ್ಲ ಗೈಸಲ್ಲಿ ಸಿಕ್ಸು, ಪರವಾಗಿಲ್ಲ. ಈ ಬಾಲ್ ಸಿಕ್ಸ್ ಬರ್ತಾ ಫ್ರೆಂಡಲ್ಲಿ ವಿಕೆಟ್ ಗೈಸ್. ಸೊ ಇಲ್ಲಿ ರಿವೆಂಜ್ ತೊಗೊಂಡಿರೋದು ಇಶಾಂತ್ ಶರ್ಮಾ ಅವರು, ಅದಕ್ಕೆ ಅಂತ ಸೆಲೆಬ್ರೇಷನ್ ಬರ್ತಿರೋದು. ಓ ನೋ, ಇಲ್ಲಿ ವಿರಾಟ್ ಕೊಹ್ಲಿ ನಂಬರ್ 3 ಬರ್ತಿರೋಂಥ ಬ್ಯಾಟರ್. ಸ್ವಲ್ಪ ಪಡಿಕಲ್ಲು ಒಂದು ಮ್ಯಾಚ್ ಆಡಿಸಿ ನೋಡಿಸ್ತು ವಿರಾಟ್ ಕೊಹ್ಲಿಗೆ ಇಂಜುರಿ ಆದಾಗ, ಚೆನ್ನಾಗಿ ಆಡಿದ್ರಂತ ಪಡಿಕಲ್ ಹಾಕ್ಕೊಂಡಿರೋದು. ವಿರಾಟ್ ಕೊಹ್ಲಿ ಪಾಪ ಜಾಗ ಹೋಗೇ ಬಿಡ್ತು ವಿರಾಟ್ ಕೊಹ್ಲಿಗೆ ಓಪನಿಂಗಲ್ಲಿ. ಅವ್ರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಗೈಸ್ ಟೀಮ್ಗೋಸ್ಕರ, ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಬರ್ತಿದ್ದಂಗೆ ಸಿಕ್ಸ್ ಹೊಡೆದಿದ್ದಾರೆ ಕೂಡ ಅಲ್ಲಿ ವಿರಾಟ್ ಕೊಹ್ಲಿ. ಇನ್ನೇನು ಅಲ್ಲಿ ಚೆನ್ನಾಗೇ ಆಡ್ತಿದ್ದಾರಲ್ಲ. ಎಲ್ಲಾದರೂ ಏನು ಗೈಸ್ ವಿರಾಟ್ ಕೊಹ್ಲಿಗೆ ಹೆಂಗಿದ್ರು ಚೆನ್ನಾಗಿ ಆಡ್ತಾರೆ. KL ರಾಹುಲ್ ಅಷ್ಟೇ, ಯಾವ ಪ್ಲೇಸ್ ಆಗಲಿ ಚೆನ್ನಾಗಿ ಆಡೇ ಆಡ್ತೀನಿ ಅಂತ ಹೇಳೋದು KL ರಾಹುಲ್ ಕೂಡ. ಯಾಕಂದರೆ ವಿರಾಟ್ ಕೊಹ್ಲಿ ನಂಬರ್ 3 ಸಕ್ಸಸ್ಫುಲ್ಲಾಗಿ ಬ್ಯಾಟಿಂಗ್ ಆಡ್ತಾರಲ್ಲ ಗೈಸ್, ಅದಕ್ಕೆ 3 ಕಳಿಸ್ತೀನಿ, ಏನಿಲ್ಲ ಅಷ್ಟೇ. ಜಾಗ ಹೋಯ್ತು ಅದು ಏನಿಲ್ಲ ಗೈಸಲ್ಲಿ. 3 ಸ್ವಲ್ಪ ನಂಗೆ ಬ್ಯಾಟಿಂಗ್, ನಂಗೆ ಗೊತ್ತಿರೋಂಗೆ 3 ಸ್ವಲ್ಪ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರಂತ ಅಂದ್ಕೊಂಡು ಹಂಗೆ ಕಳಿಸ್ತಿದ್ದೀನಿ ಅಷ್ಟೇ ನಂಬರ್ 3. ಓಕೆ, ನಾಗರಕೋಟಿ ಬೌಲಿಂಗಲ್ಲಿ ಸೆಕೆಂಡ್ ಓವರ್. ಅಯ್ಯೋ ಹಾಂ, ಔಟ್ ಆಯ್ತು. ಏನಿದು ಪಡಿಕಲ್ ಡಕ್ಔಟ, ಅಷ್ಟು ಚೆನ್ನಾಗಿ ಆಡ್ತಾಯಿದ್ರು. ಅಂಪೈರ್ ಔಟ್ ಕೊಟ್ಟಿಲ್ಲ ಗೈಸ್. ರಿವ್ಯೂ ತೊಗೊಳ್ಳೋ ಸಾಧ್ಯತೆಗಳು ಇವೆ. ಯಾಕಂದರೆ ಅದು ಸ್ವಲ್ಪ ಅಂಪೈರ್ಸ್ ಕಾಲ್ ಇದ್ದಂಗೆ ಇತ್ತು. ವಿಕೆಟ್ ಇತ್ತು, ರಿವ್ಯೂ ಹೋಗ್ಲಿ ಅಂತ. ಇಲ್ಲ, ತೊಗೊಂಡಿಲ್ಲ ಗೈಸಲ್ಲಿ ರಿವ್ಯೂನ. ಅಂಪೈರ್ಸ್ ಕಾಲ್ ಥರ ನನಗೆ ಕಾಣಿಸ್ತಾ ಇತ್ತು, ರಿವ್ಯೂ ತೊಗೊಂಡಿಲ್ಲ. ಇಲ್ಲಿ ನೋಡೋಣ, ಇಲ್ಲಿ ಸೆಕೆಂಡ್ ಬಾಲ್ ಮತ್ತೊಂದು ಯಾವ್ದು ಕೊಡ್ತಾರ ಅಂತ ಕಾಯ್ದು ನೋಡಬೇಕಾಗಿದೆ. ಅಲ್ಲಿ ಪಡಿಕಲ್ ನಿಂತ್ಕೊಂಡಿರೋ ಸ್ಟೈಲ್ ನೋಡಿದ್ರೆ ಏನೂ ಮಾತಿಲ್ಲ ಕತೆ ಇಲ್ಲ. ಗೈಸ್ ಇಲ್ಲಿ ಥರ್ಡ್ ಬಾಲ್ ಆದರೂ ಅಟ್ಲೀಸ್ಟ್ ಹೊಡಿತಾರ ಅಂತ ನೋಡಬೇಕಾಗಿದೆ. ಅಲ್ಲಿ KL ರಾಹುಲ್ ಪಡಿಕಲ್ಲು KL ಔಟ್ ಆಗಿದೆ. ಬಂದಿದೆ ಅಲ್ಲಿ ಫ್ರಂಟ್ ಫುಟ್ ಬಂದು ಹೊಡೆದಿರೋದು. ಕ್ಲಾಸಿಕ್ ಶಾರ್ಟ್ ಆಫ್ ದ ಡೇ ಸೋ ಫಾರ್ ಇವತ್ತಿನ ದಿವಸದಲ್ಲಿ ನಂಗೆ ಗೊತ್ತಿರೋಂಗೆ. ಸಖತ್ತಾಗಿದೆ ಗೈಸ್ ಈ ಶಾಟ್ ಮಾತ್ರ, ಒಳ್ಳೆ ಶಾಟ್ ಹೊಡೆದಿರೋದು ಅಲ್ಲಿ. ಸೊ ಅಲ್ಲಿ ವಿದರ್ಭ ಟ್ರೋಫಿಗೂ ಚೆನ್ನಾಗಿ ಆಡಿದ್ದಾರೆ. ಎಂತೆಂಥ ಸೆಂಚುರೀಸ್ ಹೊಡೆದಿರೋದಲ್ಲಿ ಪಡಿಕಲ್ಲು. ಏನು 1-2 ಕಂಟಿನ್ಯೂಸ್ 4, ಇನ್ನು ಸುಮ್ಮನೆ 4 ಸೆಂಚುರಿ ಅಂತ ಅಂದರೆ ಇನ್ನೊಂದು 6 ಹಿಂದೆ ಕಡೆ ಆ ಬಾಲರ್ ಆದರೆ ಏನಂತ. ನಾಗರಕೋಟೆ ಆಗಿರಲಿ, ಬೂಮ್ರಾನೇ ಆಗಿರಲಿ, ಹೊಡೆಯೋದೇ. ಎಲ್ಲರೂ ಒಂದೇ ಥರ ಅಂತ ಅಂದ್ಕೊಂಡು. ಸೊ ವಯಸ್ಸಲ್ಲಿ ಹೇಳಿದ್ದೆ ನಾನು, 10 ಲೈಕ್ ಬಂದರೆ ಇನ್ನೊಂದು MI ವ್ಲಾಗಲ್ಲಿ ನಾನು ಅನ್ಕೊತೀನಿ 10 ಲೈಕ್ ಬಂದರೆ ಬೂಮ್ರಾನ ಎಲ್ಲ ತೊಗೊತೀನಿ ಅಂತ MI ಇದರಡೆ ಗೈಸ್. 10 ಲೈಕ್ ಬಂದರೆ ಇಲ್ಲಿ ಹ್ಯಾಟ್ರಿಕ್ 6 ಹೊಡೆದಿರೋದು ಪಡಿಕಲ್, KL ರಾಹುಲ್ ಕೈಲಿ ಆಗಿರೋದು ಪಡಿಕಲ್ ಮಾಡಿದ್ದಾರೆ ಇಲ್ಲಿ. ಓಹೋ, ಸಖತ್ತಾಡಿರೋದು ಪಡಿಕಲ್ ನಾಗರಕೋಟೆಗೆ. ಸೊ ಹೇಳಿದ್ನಲ್ಲ ಗೈಸಲ್ಲಿ ಹಾರ್ದಿಕ್ ತೊಗೊತೀನಿ, ರೋಹಿತ್ ತೊಗೊತೀನಿ, ಬೂಮ್ರಾ ಎಲ್ಲ ತೊಗೊತೀನಿ ಅಂತ. ಸೊ 10 ಲೈಕ್ ಬಂದಿಲ್ಲ, ಬೇಡ ಅನ್ಕೊತೀನಿ ತೊಗೊಳೋದು. ಅಟ್ಲೀಸ್ಟ್ ಈ ವಿಡಿಯೋಗಾದ್ರೆ 10 ಲೈಕ್ ಬರ್ಸಿ ಗೈಸ್, ನೋಡೋಣ. ಮತ್ತೆ ಕಾಪಿ ರೇಟ್ ಕೊಟ್ಬಿಡ್ತಾರೆ ಏನೋ, ಕಷ್ಟ ಮತ್ತೆ ಕೊಟ್ಬಿಟ್ರೆ. ಓಹೋ, ಒಳ್ಳೆ ಬಾಲಿಂಗ್ ಅಂತ ಅಂದ್ಕೊಂಡು ರಶೀದ್ ಖಾನ್ ರಿಲೀಸ್ ಮಾಡಿದ್ದು ನೋಡಿ, ಅಂದರೂ 6 ಹೋಯ್ತಿದ್ದು. ಸಖತ್ತಾಗಿ ಆಡ್ತಿರೋದು ಗೈಸ್ ಅಲ್ಲಿ ರಶೀದ್ ಖಾನು ಬಾಲಿಂಗ್ನ. ಸೊ ಇಲ್ಲಿ ನೋಡೋಣ, ಇಲ್ಲಿ ಇನ್ನೇನಲ್ಲಿ ಅಷ್ಟೊಂದು 17 ರನ್ ಬೇಕೇನೋ. 17 ರನ್ ಬೇಕಿದೆ ಅಷ್ಟೇ. ಇನ್ನೊಂದು 6, 11 ರನ್ ಬೇಕು ಇವಾಗ. ಬರೀ 11 ರನ್. ಎರಡೇ ಓವರಲ್ಲಿ ಮುಗಿಸ್ತಾರ ಅಲ್ಲಿ ಕೊಹ್ಲಿ ಅಂತ ನೋಡಬೇಕಾಗಿದೆ ಅಷ್ಟೇ, ಇನ್ನೇನಿಲ್ಲ. ಓಹೋ, ಒಂದು ಬಾಲಿಗೆ 5 ರನ್ ಬೇಕು. ಒಂದು ಬಾಲ್ಗಂತ ಅಲ್ಲ, ಇನ್ನೂ ತುಂಬ ಬಾಲ್ ಇದೆ, ಆದರೆ 5 ರನ್ ಬೇಕು. ಮತ್ತೆ ಅಲ್ಲಿ ವಿರಾಟ್ ಕೊಹ್ಲಿ ಹ್ಯಾಟ್ರಿಕ್ 6 ಅನ್ಕೊತೀನಿ ಗೈಸಲ್ಲ. ವಿರಾಟ್ ಕೊಹ್ಲಿ ಹ್ಯಾಟ್ರಿಕ್ 6 ಹೊಡ್ತಿದ್ದಾರೇನೋ ಅನ್ಕೊತೀನಿ. ಗೈಸ್ ಹೊಡೆದಿದ್ದಾರೆ ಅಲ್ಲಿ ಹ್ಯಾಟ್ರಿಕ್ 6 ವಿರಾಟ್ ಕೊಹ್ಲಿ. 3 ಬಾಲ್ಗೆ 18 ರನ್ ಹೊಡ್ಸ್ಕೊಂಡಿರೋದಲ್ಲ ರಶೀದ್ ಖಾನ್. ವಿರಾಟ್ ಕೊಹ್ಲಿ ಅಲ್ಲಿ 6 ಬಾಲ್ಗೆ 24, ಪಡಿಕಲ್ ಕೂಡ 6 ಬಾಲ್ಗೆ 24. ಇಲ್ಲಿ ಮ್ಯಾಚ್ ಮುಗ್ದಿದೆ. ಅಲ್ಲಿ ವಿರಾಟ್ ಕೊಹ್ಲಿ ಒಳ್ಳೆ ಶಾಟಿಂದ ಮುಗಿಸಿರೋದು ಮ್ಯಾಚ್ನ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಅಂತ ಹೇಳ್ತಾ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರು ಇಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ನೋಡೋಣ. ಮೋಸ್ಟ್ ಪ್ರಾಬಬ್ಲಿ ವಿರಾಟೇ ಇರ್ತಾರೆ. ಸೊ ವಿರಾಟ್ ಕೊಹ್ಲಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿದೆ ಗೈಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್. ಆ್ಯಂಡ್ ನೆಕ್ಸ್ಟ್ ಮ್ಯಾಚ್ ಇರೋದು RCB ವರ್ಸಸ್ RR ಗೈಸ್.
ಸೊ ಬಾಯ್ ಬಾಯ್.